ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಚೀಟಿ ವಂಚಕರ ಹಾವಳಿ. 40ಕ್ಕೂ ಹೆಚ್ಚು ಜನ 1.5 ಕೋಟಿಗೂ ಅಧಿಕ ಹಣವನ್ನು ಕಳೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಚೀಟಿ ವಂಚಕರ ಹಾವಳಿ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ತಿಂಗಳೆಲ್ಲ ಕಷ್ಟಪಟ್ಟು ಕಟ್ಟಿದ ಹಣ ಕಂಡವರ ಪಾಲಾಗ್ತಾ ಇದೆ. ನಂಬಿಕೆ ಬರುವ ಹಾಗೆ ನಟನೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ನಟಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾರೆ. 20 ವರ್ಷಗಳಿಂದ ಚೀಟಿ ವ್ಯವಹಾರವನ್ನ ಮಾಡ್ತಾ ಇದ್ದಂತಹ ಆಸಾಮಿ ದೇವರಚಿಕ್ಕನಹಳ್ಳಿಯ ಶ್ರೀನಿವಾಸ್ ಲೇಔಟ್ನ ಪಾಂಡುರಂಗ. ಅಂದರೆ ಬೆಂಗಳೂರಿನಲ್ಲಿ ಚೀಟಿ ವಂಚಕರ ಹಾವಳಿ ಅನ್ನೋದು ದಿನನಿತ್ಯ ಹೆಚ್ಚಾಗ್ತಾನೆ ಇದೆ. ಸಾಕಷ್ಟು ಜನರು ಇದನ್ನೇ ನಂಬಿ ವ್ಯವಹಾರವನ್ನಾಗಿಸಿಕೊಂಡು ನಟನೆಯನ್ನ ಮಾಡಿ ಜನರಿಗೆ ಪಂಗನಾಮವನ್ನು ಹಾಕ್ತಾ ಇದ್ದಾರೆ. ಅಂದರೆ 40ಕ್ಕೂ ಹೆಚ್ಚು ಜನ 1.5 ಕೋಟಿಗೂ ಅಧಿಕ ಹಣವನ್ನು ಕಳೆದುಕೊಂಡಿದ್ದಾರೆ. ತಿಂಗಳೆಲ್ಲ ಕಷ್ಟಪಟ್ಟು ಹಣವನ್ನು ಗಳಿಕೆ ಮಾಡಿರ್ತಾರೆ. ಆದರೆ ಚೀಟಿ ವ್ಯವಹಾರ ಅಂಥೇಳಿ ಹಣವನ್ನು ಇಲ್ಲಿ ವ್ಯಯ ಮಾಡಿರ್ತಾರೆ. ಆದರೆ ಚೀಟಿ ವ್ಯವಹಾರವನ್ನು ಮಾಡ್ತಾ ಇದ್ದಂಥ ಆಸಾಮಿ 20 ವರ್ಷದಿಂದಲೂ ಕೂಡ ಈತ ಇದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದ. ನಂಬಿಕೆ ಬರೋ ಹಾಗೆ ನಟನೆಯನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಮಾಡಿದ್ದಾನೆ ಜನರಿಗೆ. ಹಾಗಾಗಿ ಜನರು ಇದೀಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ದೂರು ದಾಖಲಾಗಿದೆ. ತಮಿಳುನಾಡಿಗೆ ಓಡಿ ಹೋಗಿದ್ದಂತಹ ಪಾಂಡುರಂಗ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಅಂದರೆ ಬೆಂಗಳೂರಿನಲ್ಲಿ ಚೀಟಿ ವಂಚಕರ ಹಾವಳಿ ಅನ್ನೋದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಹೇಗೆ ಬ್ರೇಕ್ ಹಾಕಬೇಕು ಅನ್ನೋದೇ ಇದೀಗ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಜನರು ಸುಮ್ಮನೆ ಬ್ಲೈಂಡ್ ಆಗಿ ನಂಬಿಟ್ಟು ಈ ಚೀಟಿ ವ್ಯವಹಾರಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದರೆ ನಂತರದಲ್ಲಿ ತಾವೇ ನಷ್ಟವನ್ನ ಅನುಭವಿಸಿದ್ದಾರೆ. ಕಟ್ತಾ ಇದೆ ಸರ್. ಮತ್ತು 6,000 ಒಂದು ಚೀಟಿ, 1.5 ಲಕ್ಷದೊಂದು, ಮತ್ತು 15,000 ಅಂತ 3,75,000 ಚೀಟಿ ಕಟ್ತಾ ಇದ್ದೋ. ಪ್ರತಿ ತಿಂಗಳು ಕಟ್ತಾ ಇದ್ದೋ. 24 ತಿಂಗಳು 25 ತಿಂಗಳು ಚೀಟಿ ನಡೀತು ಸರ್. ಕೊನೆಯದಾಗಿ ಚೀಟಿ ನಮ್ಮದು ಕೊಡ್ತೀನಿ ನಾಳೆ ಕೊಡ್ತೀನಿ, ಮನೆ ಮಾರ್ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಅಮರ್ಸ್ತಾ ಇದ್ರು ಸರ್. ಮತ್ತು ನಮಗೆ ಡೌಟ್ ಬಂದ್ಮೇಲೆ ನೋಡಿದ್ರೆ ಅವ್ರ ಬಾಮೈದ ಮತ್ತು ಅವರ ಹೆಂಡತಿ ತಮ್ಮ ಮತ್ತು ಅವರ ಅತ್ತೆ ಅವರೆಲ್ಲ ಬಂದು ಒಂದು ಸ್ವಲ್ಪ ಬಿಟ್ಟು ಏಟಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ರೋಗಿ ಕೂಡ ಒಬ್ಬರು ಚೀಟಿಯನ್ನ ಕಟ್ಟಿದ್ರು. ಅವರ ಹಣ ಕೂಡ ಲಪಟಾಯಿಸಿ ಇದೀಗ ವಂಚಕ ಏನಿದ್ದಾನೆ ಪಾಂಡುರಂಗ ಈತ ಓಡಿ ಹೋಗಿದ್ದಾನೆ ಅನ್ನೋದರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಇದೆ. ರಾತ್ರೋರಾತ್ರಿ ಮನೆಯನ್ನ ಖಾಲಿ ಮಾಡಿ ಈ ಆಸಾಮಿ ಓಡಿ ಹೋಗಿದ್ದಾನೆ. ಮನೆ ಲೀಸ್ಗೆ ಕೊಟ್ಟಿದ್ದ, ಇನ್ನು ಬ್ಯಾಂಕ್ನಿಂದ ಲೋನ್ ಕೂಡ ಪಡೆದಿದ್ದ. ಲೀಸ್ಗೆ ಇದ್ದವರನ್ನ ಬ್ಯಾಂಕ್ನವರು ಬಂದು ಖಾಲಿ ಮಾಡಿಸಿದ್ದಾರೆ. ತಮಿಳುನಾಡಿಗೆ ಓಡಿ ಹೋಗಿದ್ದಂತಹ ಪಾಂಡುರಂಗನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ದೇವರಚಿಕ್ಕನಹಳ್ಳಿಯ ಶ್ರೀನಿವಾಸ್ ಲೇಔಟ್ನ ಪಾಂಡುರಂಗ ಅನ್ನುವವರಿಂದ ಪಂಗನಾಮವನ್ನ ಹಾಕಲಾಗಿದೆ. ಬ್ಯಾಂಕ್ಗೆ ಲೋನ್ ಕೂಡ ಕಟ್ಟಿರಲಿಲ್ಲ ಈ ಪಾಂಡುರಂಗ. ಲೀಸ್ಗೆ ಇದ್ದವರನ್ನ ಪೊಲೀಸರು ಬಂದು ಖಾಲಿ ಮಾಡಿಸ್ತಾರೆ. ಒಟ್ಟಾರೆಯಾಗಿ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ವಿರುದ್ಧ ದೂರು ದಾಖಲಾಗಿದೆ. ಓಡಿ ಹೋಗಿದ್ದ ಪಾಂಡುರಂಗನನ್ನ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಮಾಹಿತಿ ನಾವು ಇಷ್ಟು ಕರೆಕ್ಟಾಗಿ ಕೊಟ್ಟರೆ ನಾವು ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಈಗ ಅವನು ಹಿಂದಾಕೊಂಡು ಅವ್ರನ್ನ ಭಾಳ ಬಚಾವ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನಲ್ಲೂ ನಮ್ಗೆ ಯಾವ ಥರ ಸೌಲಭ್ಯನೂ ಮಾಡಿಕೊಡ್ತಾ ಇಲ್ಲ. ಅವರು ಸುಮ್ಮನೆ ಅವನ ಪರವಾಗಿ ಮಾತಾಡ್ತಾ ಇದ್ದರೆ ನಮ್ಗೆ ಡೌಟ್ ಇದೆ. ನಮ್ಗೆ ಅವ್ರ ಮೇಲೆ ನಂಬಿಕೆ ಹೋಗಿದೆ. ಕಾರಣ ಏನಂದರೆ ನಾವು ಮೀಡಿಯಾ ಕರೆಸ್ತೀವಿ ಅಂದರೆ ಯಾಕೆ ಮೀಡಿಯಾಕ್ಕೆ ಹೋಗಬೇಕು, ಯಾಕೆ ಪ್ರೆಸ್ ಹತ್ರ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಕಾರಣ ಇದೆ ನಮ್ಗೆ. ಯಾಕೆಂದರೆ ಅವನಿಂದ ನ್ಯಾಯ ಸಿಕ್ಕಿಲ್ಲ. ನಾವು ಪ್ರೆಸ್ ಹತ್ರ ಹೋದ್ರೆ ಮೀಡಿಯಾ ಹತ್ರ ಹೋದ್ರೆ ನಮ್ಗೆ ಸಿಗ್ತದೆ ನ್ಯಾಯ ಅನ್ನೋದು ನಮ್ಗೊಂದು ಭರವಸೆ. ಯಾಕಂದರೆ ಆ ಮೀಡಿಯಾಕ್ಕೊಂದು ಪವರ್ ಇದೆ. ಅದಕ್ಕೆ 2 ವರ್ಷಕ್ಕಿಂತ ಲೀಜಿಗೆ ಹಾಸ್ಕೊಂಡಿದ್ದು. ಆಮೇಲೆ ಅವ್ನು 2 ವರ್ಷದ ಒಳಗಡೆನೆ ಅವನು ಮನೆಗೆ ಬಂದ್ಮೇಲೆ ಚೀಟಿ ಹಾಕೊಂಡ್ವಿ ನಾವು. ಅದಕ್ಕೆ ಮುಂಚೆ ನಾವು ದುಡ್ಡು ಕೊಟ್ಬಿಟ್ಟು ಮನೆಗೆ ಬಂದು ಸೇರಿದ್ವಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಬೆಂಗಳೂರಿನಲ್ಲಿ ದಿನೇ ದಿನೇ ಚೀಟಿ ವಂಚಕರ ಹಾವಳಿ ಅನ್ನೋದು ಹೆಚ್ಚಾಗ್ತಾ ಇದೆ. ಅಂದರೆ ನಂಬಿಕೆ ಬರೋ ಹಾಗೆ ನಟನೆಯನ್ನ ಮಾಡಿ ಜನರಿಗೆ ಕೋಟ್ಯಾಂತರ ರೂಪಾಯಿ ನಾಮ ಹಾಕಿರುವಂತಹ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿದೆ. ಯಾರೀತ ಆಸಾಮಿ, ಎಲ್ಲಿಯವರು, ಈ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ದಿವ್ಯಾ, ಈ ಪಾಂಡುರಂಗ ಅನ್ನೋನು ಈಗ ಅರೆಸ್ಟ್ ಆಗಿರುವಂತದ್ದು ಚೀಟಿ ಹಣವನ್ನ ನುಂಗಿ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಈತ ಸ್ಥಳೀಯನೇ ಆಗಿರ್ತಾನೆ. ಸ್ಥಳೀಯನಾಗಿ ಅನೇಕರನ್ನ ನಂಬಿಸಿರ್ತಾನೆ. ಅನೇಕ ವರ್ಷಗಳಿಂದ ಕೂಡ ಚೀಟಿ ವ್ಯವಹಾರವನ್ನ ಮಾಡಿರ್ತಾನೆ. ಈ ಮೊದಲು ಚೀಟಿ ವ್ಯವಹಾರ ಮಾಡಿದಂತಹ ಸಂದರ್ಭದಲ್ಲಿ ಹಣವನ್ನು ಕೂಡ ಈತ ವಾಪಸ್ ಕೊಟ್ಟಿದ್ದಾನೆ ಅಂತ ಮಾಹಿತಿ ಕೂಡ ಇದೆ. ಆದ್ರೆ ಇತ್ತೀಚೆಗೆ ಈ ಬಡವರು, ಪೇಷಂಟ್ಗಳು ಮತ್ತು
ತಿಂಗಳು ಪೂರ್ತಿ ಕೂಲಿ ಕೆಲಸ ಮಾಡಿ ಹಣವನ್ನ ಕೂಡಿಟ್ಟು ತದನಂತರ ಈ ಚೀಟಿ ಹಣವನ್ನ ಮುಂದೆ ಕಷ್ಟಕಾಲಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಏನ್ ಕಟ್ತಾ ಇದ್ರಲ್ಲ, ಆ ಎಲ್ಲಾ ಹಣವನ್ನು ಕೂಡ ಜೋಡಿಸ್ಕೊಂಡು ಈತ ಅದೇ ದುಡ್ಡಿನಲ್ಲಿ ಆಸ್ತಿ ಖರೀದಿ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಈತನ ವಿರುದ್ಧವಾಗಿ ಗಂಭೀರ ಆರೋಪ ಕೂಡ ಇರುವಂತದ್ದು. ಇನ್ನು ತಮಿಳುನಾಡಿಗೆ ಎಸ್ಕೇಪ್ ಕೂಡ ಆಗಿರ್ತಾನೆ ಹಣದ ಜೊತೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಹುಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಂದು ಜನರನ್ನ ಕರ್ಕೊಂಡು ಈತ ಹಲ್ಲೆಯನ್ನು ಮಾಡಿಸಿದ್ದ ಅನ್ನೋ ಗಂಭೀರ ಆರೋಪ ಕೂಡ ಇದೆ. 40ಕ್ಕೂ ಹೆಚ್ಚು ಜನರಿಗೆ 1.5 ಕೋಟಿಗೂ ಕೂಡ ಅಧಿಕ ಹಣವನ್ನ ಪರಿಣಾಮ ಹಾಕಿದ್ದಾನೆ. 20 ವರ್ಷಗಳಿಂದ ಚೀಟಿ ವ್ಯವಹಾರ ಮಾಡ್ತಾ ಇದ್ದಂತೆ. ಇದಾದ್ಮೇಲೆ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈತನ ಒಂದು ಜಾಲಕ್ಕೆ ಬಿದ್ದಿದ್ರು ಮತ್ತು ಹಣವನ್ನು ಕೂಡ ಕಟ್ಟಿದ್ರು ಈತನ ಬಳಿ. ಆದ್ರೆ ಹಣ ಕೊಡುವಂತಹ ಸಮಯಕ್ಕೆ ಸರಿಯಾಗಿ ಈತ ಕೈ ಕೊಟ್ಟು ಎಸ್ಕೇಪ್ ಕೂಡ ಆಗಿದೆ. ಎಸ್ಕೇಪ್ ಆದಂತಹ ಸಂದರ್ಭದಲ್ಲಿ ಈತನ ವಿರುದ್ಧವಾಗಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ಬೇಗೂರು ಠಾಣೆಯಲ್ಲಿ. ಪ್ರಕರಣವನ್ನು ದಾಖಲು ಮಾಡ್ಕೊಂಡಂತಹ ಪೊಲೀಸರು ಈ ಆಸಾಮಿ ವಂಚಕ ಏನಿದ್ದಾನೆ ಪಾಂಡುರಂಗ, ಈತನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾನೆ. ಇನ್ನು ಈತನಿಂದ ಹಣವನ್ನ ಕಳೆದುಕೊಂಡವರು ಹಣವನ್ನ ವಾಪಸ್ ಕೊಡಿಸಿ ಅನ್ನೋ ಒಂದು ಆಂಗಲ್ ನಲ್ಲಿ ಕಣ್ಣೀರನ್ನ ಇಡ್ತಾ ಈಗ ಪೊಲೀಸರಿಗೂ ಕೂಡ ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಈತನ ವಿರುದ್ಧವಾಗಿ ಮತ್ತಷ್ಟು ದೂರುಗಳು ಕೂಡ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಆ ಆಂಗಲ್ ನಲ್ಲೂ ಕೂಡ ಇದೇ FIR ನಲ್ಲಿ ಕೆಲವೊಂದು ಅಂಶಗಳನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಗೂ ಕೂಡ ಹಿಡಿತಾರೆ. ಒಟ್ಟಾರೆಯಾಗಿ ನಂಬಿಕೆಯನ್ನ ಗಳಿಸುವಂಥದ್ದು, ಆ ನಂಬಿಕೆಯ ಆಧಾರದ ಮೇಲೆ ಹಣವನ್ನ ಪಡೆದುಕೊಳ್ಳುವಂಥದ್ದು, ಈ ರೀತಿ ವಂಚನೆ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಇದು ಶಾಕಿಂಗು. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ, ಆರೋಪಿಯ ಬಂಧನ ಆಗಿದೆ. ಪೊಲೀಸರು ಕೂಡ ವಿಚಾರಣೆಯನ್ನ ಮುಂದುವರಿಸಿರುವಂಥದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಏನು ಹೇಳಿದ್ರು ಸರ್? ಈಗ ಕರ್ಕೊಂಡು ಬಂದಿದ್ರಲ್ಲ, ಈಗ ಏನು ಹೇಳಿದ್ರು? ಏನೇನು ಮಾತಾಡಿದ್ರು ಅವರು? ಸರ್ ಅವ್ರೇನು ಹೇಳಿದ್ರೆ ಕೋರ್ಟ್ಗೆ ಹೋಗಿ ಕರ್ಕೊಂಡು ಹೋಗಿದ್ದಾರೆ. ಮೊನ್ನೆ ದಿನ ಜಸ್ಟ್ ಹೋಗ್ಬಿಟ್ಟು ಇದು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ತನಿಖೆ ಮಾಡ್ತಾರಂತೆ ಸ್ವಾಮಿ.